ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಪಡೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಗಾನಗಾಂಧರ್ವ ಪದ್ಮಭೂಷಣ ಭಾರತ ಸರ್ಕಾರದಿಂದ ಯುವಕರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹೆಸರು ಕೇಳಿದ್ದಾರೆ, ಒಬ್ಬ ಒಳ್ಳೆಯ ನಟ ಅಂತ ಇವತ್ತಿನವರಿಗೆ ಗೊತ್ತಿರ್ತಕ್ಕಂಥದ್ದು ಯಶ್, ಸುದೀಪ್, ದರ್ಶನ್. ಆದರೆ ಅದನ್ನು ಮಿಗಿಲಾಗಿ ಅವರಿಗೆಲ್ಲ ಮಾರ್ಗದರ್ಶಕರಾಗಿ ಈ ನಾಡನ್ನ ಅತಿ ಹೆಚ್ಚು ಗಟ್ಟಿಯಾಗಿ ಕನ್ನಡ ನಾಡನ್ನ ಕಟ್ಟುವಲ್ಲಿ ಯಶಸ್ವಿಯಾದಂಥ ನಟ ಅಂದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತು 98ನೇ ವರ್ಷದ ಹುಟ್ಟುಹಬ್ಬವನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮೇಲೆ ಇರ್ತಕ್ಕಂಥ ತುಂಬು ಅಭಿಮಾನ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳಲೇಬೇಕಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಈ ನಾಡಿನಲ್ಲಿ ಪ್ರತಿದಿನ ಹುಟ್ಟಿ ಬರ್ತಾರೆ. ಅವರ ಚಲನಚಿತ್ರಗಳನ್ನು ನೋಡುವಾಗ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಇಲ್ಲದ ಕನ್ನಡ ನಾಡಿಲ್ಲ. ಕನ್ನಡ ನಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ವ್ಯಕ್ತಿಯಲ್ಲ, ದೊಡ್ಡ ಶಕ್ತಿಯಾಗಿ ಕನ್ನಡ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತವರು ಈ ಭಾರತ ದೇಶದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಅಂತ ಪುಣ್ಯಾತ್ಮನ ಸ್ಮರಣೆಯನ್ನ ಮಾಡುವ ಮೂಲಕ ಇವತ್ತು 98ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ನಾವು ಮಾಡ್ತೇವೆ. ಒಂದು ಆ್ಯಕ್ಟಿಂಗನ್ನು ಮಾಡಬೇಕಾದ್ರೆ, ನಟನೆಯನ್ನು ಮಾಡಬೇಕಾದ್ರೆ ಒಬ್ರಿಗೆ ಮಾತ್ರ ಸೀಮಿತ. ಈಗ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಇಂಥವ್ರಿಗೆ ಸೀಮಿತ, ರೌಡಿಸಮ್ ಮಾಡಬೇಕಾದ್ರೆ ಇಂಥವ್ರಿಗೆ ಸೀಮಿತ ಅಂತ ಇದೆ. ಆದರೆ ಕರ್ನಾಟಕದ ಒಂದು ಚಿತ್ರರಂಗವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇಡೀ ಒಂದು ಎಲ್ಲ ರೀತಿಯಾದಂಥ ಒಂದು ಕ್ಯಾರೆಕ್ಟರನ್ನು ಕೂಡ ನಟನೆಯನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೂ ಕೂಡ ಅದು ರಾಜ್ಕುಮಾರ್ ಅವರು. ಜೊತೆಗೆ ಭಾರತ ದೇಶದ ಒಂದು ಚಿತ್ರರಂಗದಲ್ಲಿ ಕರ್ನಾಟಕದ ಒಂದು ಚಿತ್ರರಂಗ ಅಂತ ಸಡನ್ನಾಗಿ ನೆನಪಾಗ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ಅಥವಾ ಚಿತ್ರರಂಗವನ್ನು ನೆನೆಸ್ಕೊಳ್ಬೇಕಾದ್ರೂ ಕೂಡ ಅವರನ್ನು ನೆನೆಸ್ಕೊಂಡೇ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ ಅವರಿಗೆ ಬಂದಿರತಕ್ಕಂಥ ಬಿರುದುಗಳು ಏನಿದ್ದಾವೆ, ವರನಟ ಇದೆ. ವರನಟ ಅಂತಂದರೆ ದೇವರೇ ನೀಡಿರ್ತಕ್ಕಂಥ ಒಂದು ವರ ಅನ್ನೋ ಒಂದು ಕಲ್ಪನೆಯೂ ಕೂಡ ನಮಗಿದೆ. ಮೇರು ನಟ ಅಂದರೆ ಇಡೀ ಎಲ್ಲ ವ್ಯಕ್ತಿಗಳಿಗಿಂತ ಅಂದರೆ ನಟರ ಒಂದು ವ್ಯಕ್ತಿತ್ವಗಿಂತಲೂ ಕೂಡ ಮೇರು ನಟ ಅಂದರೆ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಒಂದು ನಟನೆಯ ಒಂದು ವ್ಯಕ್ತಿತ್ವವನ್ನು ಡಾಕ್ಟರ್ ರಾಜ್ಕುಮಾರ್ ಹೊಂದಿದ್ರು ಅಂತಲೂ ಕೂಡ ನಾವು ಭಾವಿಸ್ಬೇಕಾಗತ್ತೆ. ಹಾಗೆಯೇ ಈ ಸಂದರ್ಭದಲ್ಲಿ ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಮನವಿಯನ್ನು ಕೂಡ ಮಾಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯ ಒಂದು ದಿನದಂದೇ ಎಲ್ಲ ವಾಯುವಿಹಾರಿಗಳು ಕೂಡ ಒಂದು ಶಬ್ದವನ್ನು ಮಾಡಿ ಏನಂತಂದರೆ, ಈ ಸ್ಟೇಡಿಯಂ ಇರ್ತಕ್ಕಂಥದ್ದು, ಕ್ರೀಡಾಂಗಣ ಇರ್ತಕ್ಕಂಥದ್ದು ವಾಯು ವಿಹಾರಿಗಳಿಗೆ ಉತ್ತಮವಾದಂಥ ಒಂದು ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಹಕಾರಿಯಾಗ್ತಕ್ಕಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಕ್ರೀಡಾಂಗಣ. ಆದರೆ ಈ ಕ್ರೀಡಾಂಗಣದ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ನೌಕರಿಯಲ್ಲಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಇದೆ. ಆದರೆ ನಾಗರಿಕ ಬಂಧುಗಳಾಗಿರ್ತಕ್ಕಂಥ ಈ ಒಂದು ನೀವೆಲ್ಲರೂ ಕೂಡ ಈ ಒಂದು ಕ್ರೀಡಾಂಗಣವನ್ನು ಜೋಪಾನ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಿಮ್ಮಲ್ಲಿದೆ. ಯಾಕೆಂತಂದರೆ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸೋದಕ್ಕೆ ಸಡನ್ನಾಗಿ ಆಗ್ತಾ ಇಲ್ಲ. ಆದರೆ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ಪು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ನಾವು ಸರಿಪಡಿಸ್ತಾ ಇರ್ತೀವಿ. ಆದರೆ ನಿಮ್ಮ ಸಹಕಾರನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದೆರಡು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ನಾವು ನಮ್ಮ ನಾಗರಿಕ ಸಮಾಜ ಎಲ್ಲಿದೆ ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಒಂದು ಪ್ಯಾಂಪರ್ಸ್ಗಳನ್ನ ತಂದುಬಿಟ್ಟು ಈ ಡಸ್ಟ್ಬಿನ್ಗೆ ಹಾಕ್ತೀವಿ ಅಂತಂದರೆ ನಮ್ಮ ನಾಗರಿಕ ಸಮಾಜ ಎಲ್ಲಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ಟೇಡಿಯಂನ ನಿರ್ವಹಣೆ ಮಾಡ್ತಕ್ಕಂಥದ್ದು ಕೇವಲ ಅಸಿಸ್ಟೆಂಟ್ ಡೈರೆಕ್ಟರ್ದು ಅಥವಾ ನಮ್ಮ ಸಿಬ್ಬಂದಿಗಳ ಕೆಲಸ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅದ್ರ ಹೊರತಾಗಿರ್ತಕ್ಕಂಥದ್ದನ್ನು ಕೂಡ ನಾಗರಿಕ ಬಂಧುಗಳ ಜವಾಬ್ದಾರಿನೂ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ತಂದಾಗ್ತಕ್ಕಂಥವರು ಎಲ್ಲರಿಗೂ ಕಾಣಂಗೆಯನ್ನು ಹಾಕೋದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಜನರಿಗೆ ಯಾರ ಕಣ್ಣಿಗಾದ್ರೂ ಕೂಡ ಅವರು ಅಂಥವರು ಬಿದ್ದೇ ಬೀಳ್ತಾರೆ. ಆದರೆ ನೀವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಕರಿಸಿದ್ದಾದಲ್ಲಿ ಈ ಕ್ರೀಡಾಂಗಣದ ಸ್ವಚ್ಛತೆಯನ್ನು ಕಾಪಾಡುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಅದು ಈ ಜನ್ಮ ದಿನಾಚರಣೆಯ ಒಂದು ದಿನದಂದೇ ನಾವು ಎಲ್ಲರೂ ಕೂಡ ಶಪಥ ಮಾಡೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಕರೆದು ನನ್ನನ್ನು